ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. 24 ಗಂಟೆ ಒಳಗಡೆ SBI ಎಲೆಕ್ಟ್ರಾಲ್ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅದನ್ನು ಸುಪ್ರೀಂ ಕೋರ್ಟ್ಗೆ ಕೊಡಬೇಕಾಗಿತ್ತು. ಏನಿದೆ ನಮ್ಮ ಬಳಿಯಲ್ಲಿ, ಯಾರ್ಯಾರು ಎಲೆಕ್ಟ್ರಾಲ್ ಬಾಂಡ್ಗಳನ್ನು ಕೊಂಡುಕೊಂಡ್ರು, ಯಾರು ಕೊಟ್ಟರು, ಎಷ್ಟು ರೂಪಾಯಿ ಮೌಲ್ಯದ ಬಾಂಡ್ಗಳಿವು, ವಿವರಗಳು ಇಡೀ ದೇಶದಲ್ಲಿ ಇರೋದು SBI ಬಳಿ ಮಾತ್ರ. SBI ತನ್ನ ಡೇಟಾವನ್ನು ಒಪ್ಪಿಸ್ಬೇಕಾಗಿದ್ದು ಯಾರಿಗೆ? ಸುಪ್ರೀಂ ಕೋರ್ಟ್ಗೆ. ಪೊಲಿಟಿಕಲ್ ಫಂಡಿಂಗ್ ಅಥವಾ ಮೊದಲ ಎಲೆಕ್ಷನ್ ಟ್ರಸ್ಟ್ ಅಂತ ಇರೋದು ಈಗ ಎಲೆಕ್ಟ್ರಲ್ ಬಾಂಡ್ ಅಂತ ಮಾಡಿಬಿಟ್ರು. ಒಂದು ಕಡೆ ನೋಟ್ ಬ್ಯಾನ್ ಮಾಡಿದರು, ಆಮೇಲೆ ಏನು ಬಂತು? ನೋಟ್ ಬ್ಯಾನ್ ಆದಮೇಲೆ GST ಬಂತು, ಆಮೇಲೆ ಏನು ಬಂತು? ಎಲೆಕ್ಟ್ರಲ್ ಬಾಂಡ್ ಬಂತು. GST ಎಲ್ಲ ಬಂದಮೇಲೆ, ನೋಟ್ ಬ್ಯಾನ್ ಬಂದ ಮೇಲೆ ಅಸಾಂಪ್ರದಾಯಿಕ ಮೂಲದ ಒಂದಷ್ಟು ಉದ್ಯಮಗಳಿದೆಯಲ್ಲ, ಪ್ಯಾರಲ್ ಎಕಾನಮಿ ಅಂತಾರೆ, ಅಥವಾ ಅಸಂಘಟಿತ ಕಾರ್ಮಿಕ ವಲಯದ ಉದ್ಯಮಿಗಳು ಅಂತಾರೆ, ಎಲ್ಲ ಮುಳುಗೋಗ್ಬಿಟ್ರು ಇವರು. ಕೆಲವರ ಬಳಿಯಲ್ಲಿ ಉಳ್ಕೊಂಡ್ಬಿಡ್ತು. ಯಾರು ಚೆಕ್ ಮೂಲಕ ಮಾತ್ರ ಸಂಬಳ ಕೊಡ್ತಾಯಿದ್ರು, ಅಕೌಂಟ್ಗೆ ಹಾಕ್ತಿದ್ರು, ಅವ್ರದ್ದು ಮಾತ್ರ ಉಳ್ಕೊಳ್ತು ದೊಡ್ಡ ಮಟ್ಟದಲ್ಲಿ. ಅಸಂಘಟಿತ ವಲಯದವರು ಮುಳುಗೋಗ್ಬಿಟ್ರು. ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಪೆಟ್ಟು ಬಿತ್ತು. ಪೆಟ್ಟು ಬಿದ್ದ ಮೇಲೆ ಆ ಅಸಂಘಟಿತ ವಲಯದ ಉದ್ಯಮ ಯಾರು ತೆಗೆಗೆ ಬಂದವು ಅಂತ ಹೇಳಿದ್ರೆ ಇದೇ ಉದ್ಯಮಿಗಳು ತೆಗೆಗೆ ಬಂತು. ಆಮೇಲೆ ಚೆಕ್ ಮಾಡ್ಕೊಂಡ್ರೆ ಏನಾಯಿತು ಅಂದರೆ, ಇನ್ನೊಂದು ಕಡೆ GST ಬೇರೆ ಶುರುವಾಯಿತು. ನೋಟ್ ಬ್ಯಾನ್ ಆದಮೇಲೆ ಈ ಕತೆ GST ಬೇರೆ ಶುರುವಾಯಿತು. ಇನ್ನೂ ದೊಡ್ಡ ಪೆಟ್ಟು ಬಿತ್ತು ಅವ್ರಿಗೆ. ಇದಾದ ಮೇಲೆ ದೇಣಿಗೆ ಕೊಡಿ ಅಂತ ಶುರು ಮಾಡಿದ್ರು ಇವರು. ಆ ದೇಣಿಗೆನೇ ಎಲೆಕ್ಟ್ರಲ್ ಬಾಂಡ್. ದೇಣಿಗೆ ಯಾರು ಕೊಡಬೇಕು? ಯಾರು ಬೇಕಾದ್ರೂ ಕೊಡಿ. ಮೊದಲೆಲ್ಲ 7% ಕೊಡಬಹುದು ಅಂತ ಇತ್ತು, 3 ವರ್ಷದ ಲಾಭವನ್ನು ಆಧರಿಸಿಕೊಂಡು. ಆಮೇಲೆ ಏನು ಮಾಡಿದ್ರು? ಲಾಸ್ ಆಗಿರೋ ಕಂಪ್ನಿನೂ ಕೊಡಿ ಅಂದರು. ಚೆನ್ನಾಗಿ ಬೇರೆ ಬೇರೆ ಉದ್ಯಮಗಳೆಲ್ಲ ತೊಗೊಂಡಿದ್ರಲ್ಲ, ಒಂದು ಶೆಲ್ ಕಂಪ್ನಿ ಅಂತಲೂ ಮಾಡಿಬಿಟ್ರು ಇವರು. ನಕಲಿ ಕಂಪನಿಗಳು, ನಕಲಿ ಕಂಪನಿ ಮಾಡಿ ಲಾಸ್ ಆಗಿರೋ ಕಂಪ್ನಿಯಿಂದನೂ ನಾನು ಕೊಡ್ತೀನಿ ದೇಣಿಗೆ ಅಂತ ಕೊಟ್ಟರು. ಯಾರು ಕೊಟ್ಟ, ಎಷ್ಟು ಕೊಟ್ಟ, ಯಾರಿಗೂ ಗೊತ್ತಿಲ್ಲ. ಇದನ್ನು ಕ್ವಿಡ್ ಪ್ರೋ ಕೋ ಸುಪ್ರೀಂ ಕೋರ್ಟ್ ಹೇಳಿಬಿಡ್ತೀರಿ. ಎಂಥ ಇದು ಅಕ್ರಮ ಇದು ಅಂಥೇಳಿ. ಎಂಥ ಅಕ್ರಮ ಇದು ಅಂದರೆ, ಮೊದಲೆಲ್ಲ ಸಿಂಪಲ್, ನಿಮಗೆ ಸರಳ ಭಾಷೆಯಲ್ಲಿ ಹೇಳಿಬಿಡ್ತೀನಿ. ಒಬ್ಬ ರಾಜಕಾರಣಿನೋ ಒಂದು ಸರ್ಕಾರನೋ ತನಗೊಂದು ಕೆಲಸ ಮಾಡಿಕೊಡ್ಬೇಕು ಅಂದರೆ ಯಾರೋ ಲಂಚ ಕೊಡ್ತಿದ್ದ. ತೊಗೊಳಪ್ಪ ಲಂಚ. ಯಾವುದರಲ್ಲಿ? ಕ್ಯಾಶಲ್ಲಿ ಕೊಡ್ತಾ ಇದ್ದ. ದುಡ್ಡು ನಗದು ಕೊಟ್ಟುಬಿಡ್ತಿದ್ದ. ಸಿಕ್ಕಾಕೊಳ್ತಾ ಇದ್ದ, ಸುದ್ದಿ ಆಗ್ತಾಯಿತ್ತು. ಭ್ರಷ್ಟ ಪಾರ್ಟಿ, ಭ್ರಷ್ಟಾಧಿಕಾರ, ಭ್ರಷ್ಟಾಚಾರ, ಈ ಟೈಟಲ್ಗಳು ಬರ್ತಾಯಿತ್ತು. ಇದಲ್ಲದೆ ಯಾರೊಬ್ಬ ನಂಗೆ ದುಡ್ಡು ಕೊಡ್ತಾ ಇದ್ದಾನೆ. ಏನಪ್ಪ ಅಂದರೆ ದೇಣಿಗೆ ಕೊಡ್ತಾ ಇದ್ದಾನೆ. ದೇಣಿಗೆ ಏನು ಕೊಟ್ಟ? ನನ್ನ ಪಾರ್ಟಿ ಕಂಡ್ರೆ ಇಷ್ಟ ಅವನಿಗೆ. ಸರಿಯಪ್ಪ, ಯಾರು ಕೊಟ್ಟ? ನಾನು ಹೇಳಲ್ಲ. ಎಷ್ಟು ಕೊಟ್ಟ? ನಾನು ಹೇಳಲ್ಲ. ನಾನೇ ಕೇಳಿ. ಸರಿ, ನಿಂಗೆ ಯಾಕಪ್ಪ ಕೊಡ್ತಾ ಇದ್ದಾನೆ ಅವನು? ನನಗೆ ಅಲ್ಲ ರೀ, ಬೇರೆ ಪಾರ್ಟಿಯವರು ಕೊಟ್ಟಿದ್ದಾನೆ. ಸರಿಯಪ್ಪ, ಅವ್ರದ್ದಾದರೂ ಹೇಳು. ನಾನು ಹೇಳಲ್ಲ. ಅಮೌಂಟ್ ಹೇಳ್ತೀನಿ, ಯಾರು ಕೊಟ್ಟರು ನಾನು ಹೇಳಲ್ಲ. ಎಲ್ಲರೂ ತೊಗೋತಾ ಇದ್ದೀವಿ, ನಾನು ತೊಗೊಂಡಿದ್ದೀನಿ, ಅವನು ತೊಗೊಂಡಿದ್ದಾನೆ. ಅಲ್ಲ ಸ್ವಾಮಿ, ಯಾಕೆ ತೊಗೋತಾ ಇದ್ದೀರಿ ನೀವು? ಅದಂಗೆ ರೀ, ಲಾಸ್ ಆಗಿರೋ ಕಂಪ್ನಿನೂ ತೊಗೋತಾ ಇದ್ದೀರಂತಲ್ರಿ, ಯಾವ ಥರ ಕಥೆ ಇದು? ಟ್ಯಾಕ್ಸ್ ವಿನಾಯಿತಿ ಬೇರೆ ಇದೆಯಂತಲ್ರಿ ಅಂದರೆ ನಾನು ಅದನ್ನು ಹೇಳೋಕ್ಕಾಗಲ್ಲ. ಇದು ಗೌಪ್ಯತೆ ವಿಷಯ, ಇದು ಸೀಕ್ರೆಟು. ಒಂದು ಕಾಯಿಲೆ ಬಂದ್ಬಿಡುತ್ತೆ ರೀ. ಒಂದು 10 ವರ್ಷಗಳಿಂದ ಇದೊಂದು ಸೋಂಕಿದೆ. ನೀವೇನೋ ಕೇಳಿ, ಎಲ್ಲಿ ಇವರು ಸಿಕ್ಕಾಕೊಳ್ತಾರೆ ಅಂತ ವಿಷಯ ಇರುತ್ತಲ್ಲ, ಅದು ಕೇಳಿದ್ರೆ ಅದು ಗೌಪ್ಯತೆ. ಇವ್ರು ಯಾವುದಾದ್ರು ಸಿಕ್ಕಾಕೊಳ್ಳೋ ವಿಷಯ ಇದ್ದರೆ ಅವ್ರನ್ನ ಪ್ರಶ್ನೆ ಮಾಡಿ. ಗೋಪ್ಯತೆ ಅದೆಲ್ಲ ಮಾತಾಡಬಾರ್ದು ನಾವು, ಮುಗಿತಲ್ಲಿಗೆ. ಏನು ಗೋಪ್ಯತೆ, ಯಾವ ಸೀಕ್ರೆಟ್ ರೀ? ನಿಮ್ಮದೊಂದು ಪಾರ್ಟಿಗೆ ಒಬ್ಬ ಫಂಡ್ ಕೊಡ್ತಾ ಇದ್ದಾನೆ, ಎಷ್ಟು ಫಂಡ್ ಕೊಟ್ಟ ಹೇಳಪ್ಪ ನೀನು, ನಿಮ್ಮ ಪಾರ್ಟಿ ಅಭಿಮಾನಿ ತಾನೇ, ಹೇಳ್ಕೊ ಅಂದರೆ ನಾನು ಹೇಳಲ್ಲ. ದಾರ್ಷ್ಟ್ಯ. ಈಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೆ SBI ಕಥೆ ಕೇಳಬೇಕು ನೀವು. ನನಗೆ ಜೂನ್ ಎಂಡ್ವರೆಗೂ ಟೈಮ್ ಕೊಡಿ, ನಾನು ತುಂಬ ಡೇಟಾ ದತ್ತಾಂಶ ಇದೆ, ಅದನ್ನೆಲ್ಲ ಒಂದು ಕಡೆ ಮ್ಯಾಚ್ ಮಾಡಬೇಕು. ಯಾರು ಕೊಟ್ಟ, ಯಾರು ಎನ್ಕ್ಯಾಶ್ ಮಾಡಿಕೊಂಡ ಎಲ್ಲ ಹೇಳಬೇಕು ನಾನು. ಜೊತೆಗೆ ಕೆಲವು ಮಾಹಿತಿಗಳು ಭೌತಿಕ ಸ್ವರೂಪದಲ್ಲಿವೆಯಂತೆ. ನಾವೆಲ್ಲ ಕೇಳ್ತಿದ್ವಲ್ಲ, ಕಂಪ್ಯೂಟರ್ಗೆ ಮುಂಚೆ ಯುಗ, ಈ ಲೆಡ್ಜರ್ ಅಂತ ಬರೋದು, ಇಷ್ಟು ದಪ್ಪ ಬುಕ್ಗಳು, ಯಾವುದು ಖಾತೆದಾರ, ಯಾರು ಇದು, ಎಷ್ಟು ಇಟ್ಟಿದ್ದಾನೆ, ಏನು ಕತೆ, ಎಲ್ಲ ಲೆಡ್ಜರಲ್ಲೇ ಎಂಟ್ರಿ ಮಾಡಿ ಮಾಡ್ತಿದ್ರು. ಅದರ ಸರಳೀಕರಣಕ್ಕೆ ಈ ಜಗತ್ತು ಏನು ಮಾಡ್ಕೊಳ್ತು? ಕಂಪ್ಯೂಟರ್ನ ಅನ್ವೇಷಣೆ ಮಾಡ್ಕೊಳ್ತು. ಕ್ಯಾಲ್ಕುಲೇಟರ್ ಇರೋದಲ್ವಾ. ಇದಾದ್ಮೇಲೆ ಅದೇ ರೀತಿ ಎಲೆಕ್ಷನ್ ಬ್ಯಾಲೆಟ್ ಪೇಪರಲ್ಲಿ ನಡೆಯೋದು. ಸರಳೀಕರಣಕ್ಕೆ ಏನು ಮಾಡಿಬಿಟ್ರು? EVM ಅಂದರು. ಈಗ ವೋಟ್ ಎಷ್ಟು ಬಂತು ಹೇಳಪ್ಪ ಅಂತ ಅದನ್ನು EVMಗೆ ಚುನಾವಣಾಧಿಕಾರಿಗೆ ನೀವು ಕೇಳಿದ್ರೆ, ಇಲ್ಲ ಅದು ಸುಮಾರು ಜನ ಮತದಾರರಿದ್ದಾರೆ, ಒಂದು ಕ್ಷೇತ್ರ ಒಂದು ಎಷ್ಟು ಮತದಾರರಿರ್ತಾರೆ, ಪ್ರತಿಯೊಬ್ಬ ಮತದಾರನ ಬೂತ್ಗೂ ನಾನು ಹೋಗಿ ಅಲ್ಲೆಲ್ಲ ಕಾರ್ಯಕರ್ತರು ಬರ್ಕೊಂಡಿರ್ತಾರಲ್ಲಪ್ಪ, ಬೂತ್ ಏಜೆಂಟ್ಗಳು, ಎಲ್ಲ ಡೀಟೇಲ್ಸ್ ತೊಗೊಂಡು ನನಗೆ ಇದೆಲ್ಲ ಹೇಳೋಕ್ಕೆ ಒಂದು 5 ತಿಂಗಳು ಬೇಕಾಗತ್ತೆ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ನಗು ಬರುತ್ತೋ ಅದಕ್ಕಿಂತ ನಗು ಜಾಸ್ತಿ ಬರುವಂಥ ಉತ್ತರ ಇದು. ಇವರಿಗೆ ಜೂನ್ ಎಂಡ್ವರೆಗೂ ಟೈಮ್ ಕೊಡಬೇಕಂತೆ. ಆಗ ಯಾವ ಪಾರ್ಟಿಗೆ ಯಾರು ಎಷ್ಟು ನಗದು ಕೊಟ್ಟ, ಎಷ್ಟು ಹಣ ಕೊಟ್ಟ, ಬಾಂಡ್ ಕೊಟ್ಟ, ಅವನು ಯಾರು ನಗದೀಕರಿಸಿಕೊಂಡ, ಇಷ್ಟು ಹೇಳಬೇಕಂತ ಅವರು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಇದೆ. ಅದಕ್ಕಿಂತ ಮುಂಚಿತವಾಗಿ
ರಿಯಾಕ್ಷನ್ಸ್ ಏನೇನು ಬಂದಿವೆ, ಅದು ಟ್ವಿಟರ್ ಮೂಲಕ ಬಂದಿದೆಯೋ ಬೇರೆ ಮೂಲಕ ಬಂದಿದೆಯೋ ಒಂದ್ಸಲ ನೋಡಿ. This is totally malafide. SEBI files this application one day before they are supposed to give this information to Election Commission. For 3 weeks they twiddle their thumbs, do nothing. And now they seek extension to 30th June beyond the elections. Why? Obviously the government has made them file this application in order to prevent the disclosure to happen before the elections, because the disclosure will reveal that most of the bonds, as the Supreme Court has also suspected, are really kickbacks given by companies for various favors and contracts received by them. And more than 65% of the bonds have gone to the BJP alone. So therefore they are afraid of this information coming out. Otherwise, this is a 1-minute job for the SBI to collect this information. This is totally malafide. SEBI files this application 24 hours before the SBI was supposed to make names public of who the electoral bond donors were, according to the Supreme Court order of 15th February 2024. Not unexpectedly, but in a very shocking and brazen way, the SBI has approached the Supreme Court and has sought time until the 30th of June 2024 to make these names public. Why does the SBI need so much time? SBI is not just India's largest lender, it is a fully computerized bank. It operates 48 crore bank accounts, it operates 66,000 ATMs, nearly 23,000 branches all over the country and beyond India. And this SBI needs 5 months to be able to gather data for just 22,217 electoral bonds. Why is the BJP so scared of these names coming out? It's important to remind you of 2 figures here. Between 2017 and 2023, from the onset of the electoral bonds till the end of fiscal year 2023 last year, about 12,000 crore rupees was collected by political parties through electoral bonds. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಅಶೋಕ್ ಮೃತ್ಯುಂಜಯ ಅವರಿದ್ದಾರೆ. ಸ್ವಾಗತ ನಿಮಗೆ ಅಶೋಕ್ ಡಿಬೇಟ್ಗೆ. ರಾಘವೇಂದ್ರ ಅವರಿದ್ದಾರೆ, ವಿಶ್ಲೇಷಕರು. ಸ್ವಾಗತ ರಾಘವೇಂದ್ರ ಅವರೇ. ನಟರಾಜ್ ಗೌಡ್ರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ. BJPಯ ವಕ್ತಾರರನ್ನು ಕೂಡ ಕರೆದ್ವಿ ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ. ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ, ಈ ವಿಚಾರದ ಬಗೆಗಿನ ಡಿಬೇಟ್ಗೆ ನಾವು ಬರಲ್ಲ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಅವರು ಬಂದಿಲ್ಲ. ಯಾಕೆ ಕರೆಸಿಲ್ಲ ಅಂತ ನಮ್ಮನ್ನು ಕೇಳಿಬಿಡಿ. ಆಮೇಲೆ ಕರೆದಿದ್ದೀವಿ, ಅವ್ರು ಬಂದಿಲ್ಲ. ನನ್ನ ಫಸ್ಟ್ ಕ್ವಶನ್ನು ನಟರಾಜ್ ಗೌಡ್ರಿಗೆ. ನಟರಾಜ್ ಗೌಡ್ರೆ, ಇದನ್ನು ಡಿಜಿಟಲ್ ಇಂಡಿಯಾ ಅಂತ ನಾವು ಮಾತಾಡ್ತೀವಿ, ಖುಷಿ. ಎಲ್ಲವೂ ಕೂಡ ಡಿಜಿಟಲ್ ಆಗ್ತಾ ಇದೆ, ಕ್ಷಣ ಮಾತ್ರದಲ್ಲಿ ಮಾಹಿತಿ ಸಿಗುತ್ತೆ. ಈಗ ಮೊದಲೆಲ್ಲ ನಮಗೊಂದು ಬ್ಯಾಂಕ್ದು ಒಂದು ಸ್ಟೇಟ್ಮೆಂಟ್ ಬೇಕು ಅಂದರೆ ನಿಮಗೂ ಗೊತ್ತು ನಮಗೂ ಗೊತ್ತು, ಬ್ಯಾಂಕ್ ಹೋಗಬೇಕಿತ್ತು, ಅರ್ಜಿ ಕೊಡಬೇಕಿತ್ತು. ಅವರು ಒಂದೊಂದು ಸಲ ಅವ್ರಿಗೆ ಮೂಡಿದ್ದಂಗೆ 1 ಅವರ್ ಬಿಟ್ಟು ಬನ್ನಿ, 2 ಅವರ್ ಬಿಟ್ಟು ಬನ್ನಿ, ಪ್ರಿಂಟು ಕೊಡಬೇಕು, ಇದಕ್ಕೆ ಇಷ್ಟು ವೆಚ್ಚ ಆಗುತ್ತೆ. ಇದೆಲ್ಲ ಆದಮೇಲೆ ಅವರು ಊಟ ಗೀಟ ಮಾಡಿಕೊಂಡು ಕಾಫಿ ಗೀಫಿ ಕುಡ್ಕೊಂಡು ಟೀ ಕುಡ್ಕೊಂಡು ಆಮೇಲೆ ಬಂದು ಏನ್ರಿ ಬಂದಿದ್ದೀರಾ ತಗೊಳ್ಳಿ. ಈ ಕಾಲದಲ್ಲೂ ನಾವು ಇದ್ದೀವಿ, ಜೀವಿಸಿದ್ವಿ ಆ ಕಾಲದಲ್ಲೂ, ಈಗಲೂ. ಇವಾಗ ಏನಿಲ್ಲ. ನಟರಾಜ್ ಗೌಡರು ಬ್ಯಾಂಕ್ ಸ್ಟೇಟ್ಮೆಂಟ್ ಎಷ್ಟೊಂದು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಮೊಬೈಲ್ ಆ್ಯಪನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ 5 ರೀಸೆಂಟ್ ಟ್ರಾನ್ಸಾಕ್ಷನ್ಸಾ, 1 ಮಂತ್ ಟ್ರಾನ್ಸಾಕ್ಷನ್ಸ್ ಬೇಕಾ, 6 ತಿಂಗಳದ್ದು ಬೇಕಾ, 1 ವರ್ಷದ ಬೇಕಾ, 2 ವರ್ಷದ ಬೇಕಾ, ನೀವಲ್ಲಿ ಎಂಟ್ರಿ ಹಾಕ್ಬಿಟ್ರೆ ಈ ಡೇಟಿಂದ ಈ ಡೇಟ್ಗೆ ನೀವಲ್ಲೇ ನೋಡ್ಕೊಬಹುದು. ಅಥವಾ ನಿಮ್ಮ ಮೇಲ್ಗಾದರೂ ಬರುತ್ತೆ. ನನಗೆ ತಿಳಿದಿರೋ ಮಾಹಿತಿ ಇದು ನಿಜ. ಇಂಥದ್ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಮೈಸೂರು ಬ್ಯಾಂಕ್ನ ಸೇರಿಸ್ಕೊಂಡ್ಬಿಟ್ಟಂಥ ಬ್ಯಾಂಕ್ ಅದು. ನಮ್ಮ ರಾಜ್ಯದವ್ರು ಕಟ್ಟಿದ್ದಂಥ ನಮ್ಮ ಹೆಮ್ಮೆಯ ಮೈಸೂರು ಬ್ಯಾಂಕನ್ನು ಸೇರಿಸ್ಕೊಂಡಂಥ ಒಂದು ಬ್ಯಾಂಕ್. ಆ ಪೋಷಣೆ ತೊಗೊಂಡಿದ್ದು ಈ ಬ್ಯಾಂಕು ಇವತ್ತಿಗೊಂದು ವರದಿ ಕೊಡ್ರಪ್ಪ, ನಮಗೆ ಡೀಟೇಲ್ಸ್ ಕೊಡಿ, ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಬೇಕವೆಲ್ಲ, ಏನು ಕತೆ ಅಂತ ಸುಪ್ರೀಂ ಕೋರ್ಟ್ ಕೇಳಿದ್ರೆ ಎಲೆಕ್ಟ್ರೋಲ್ ಬಾಂಡ್, ನಾನಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ಎಲೆಕ್ಟ್ರೋಲ್ ಬಾಂಡ್ ಹೇಗಾಯಿತು ಏನು ಕತೆ ಅಂತ ಹೇಳಿ. ಕ್ವಿಡ್ ಪ್ರೋ ಕೋ ಅಂದರೆ ಇದನ್ನೆಲ್ಲ ಚೆಕ್ ಮಾಡಿ, ಇಟ್ ಈಸ್ ನಥಿಂಗ್ ಬಟ್ ಕರಪ್ಷನ್. ಹೌದು, ನಥಿಂಗ್ ಬಟ್ ಕರಪ್ಷನ್. ಅದು ಕ್ವಿಡ್ ಪ್ರೋ ಕೋ ಅಂದರೆ ಅದೇ, ನೀನು ನನಗೆ ಹಣ ಕೊಡ್ತಾ ಇದ್ದರೆ ನಾನು ಕೆಲಸ ಮಾಡಿಕೊಡ್ತಾ ಇದ್ದೀನಿ. ನಿಜ. ಹಣಕ್ಕೆ ಅಥವಾ ಆ ಒಂದು ಲಂಚದ ಹಣಕ್ಕೆ ದೇಶದಲ್ಲಿ ಕಾನೂನಾತ್ಮಕ ರೂಪ ಕೊಟ್ಟಂತಹ ಅಪರೂಪದ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ ಇದ್ರೆ ಪ್ರಾಬಬಲಿ ಸುಪ್ರೀಂ ಕೋರ್ಟ್ ಕೂಡ ಪ್ರೊನೌನ್ಸ್ ಮಾಡಬಹುದು. ವೆಯ್ಟ್ ಮಾಡೋಣ, ನಾನೇನು ಹುಡುಕ್ತಾ ಇಲ್ಲ, ಇಲ್ಲಿ ಕರಿಬಹುದೇನೋ. ಸೊ ಇಂಥದ್ದಿದ್ದಾಗ ಡೇಟಾ ಕೇಳಿದ್ರೆ ಕೆಲವು ನೋಡಿ ಅವ್ರ ಕತೆ ಎಷ್ಟು ಚೆನ್ನಾಗಿದೆ ಅಂದರೆ, ಸ್ವಾಮಿ ನಮಗೆ ಜೂನ್ 30 ಟೈಮ್ ಕೊಟ್ಬಿಡಿ. ಜೂನ್ 30 ಅದು ಯಾವತ್ತು 24 ಗಂಟೆ ಇದ್ದಾಗ ಕೇಳ್ಕೊಂಡಿರೋದು ಇದು. ಏಪ್ರಿಲ್ 12, 2019 ತೀರ್ಪಿನವರೆಗೆ 22,217 ಬಾಂಡ್ಗಳನ್ನು ಬಳಕೆಯಾಗಿದೆ. ಒಂದೊಂದು ಬಾಂಡ್ ಅಂದರೆ ಕೆಲವು ಬಾಂಡ್ಗಳು 1 ಕೋಟಿ ಅಂತ.
ಏನು ಹೇಳಿ ವೀಕ್ಷಕರೇ, ಇಲ್ಲಿ 22,217 ಬಾಂಡ್ ಇದೆಯಲ್ಲ, ಕೆಲವು ಬಾಂಡ್ಗಳು ಎಷ್ಟು ಬೆಲೆ ಬಾಳ್ತಾ ಇದ್ವು ಅಂದರೆ 1 ಕೋಟಿ ರೂಪಾಯಿ ಬಾಂಡ್ ಒಬ್ಬ ಹಿಂಗೆ ತಗೊಳ್ತಾನೆ, ಕೈಯಿಂದ ಕೈ ಬದಲಾಗುತ್ತೆ, ಬಾಂಡ್ ಮೇಲೆ ತಗೊಂಡವನ ಹೆಸರಿಲ್ಲ, ಕೊಡ್ತಾ ಇದ್ದಾನೆ ಅವನ ಹೆಸರು ಇಲ್ಲ. ಈ ಬಾಂಡನ್ನು ಯಾರು ತೊಗೊಂಡಿದ್ನಲ್ಲ SBI ಬಳಿ ಮಾತ್ರ ಅವನ ಹೆಸರಿದೆ, ಯಾರು ಕೊಂಡುಕೊಂಡಿದ್ದ ಆ ಡೇಟಲ್ಲಿ ಅಂತ. ಕೊಡ್ತಾರಲ್ಲ ಪಾರ್ಟಿಗೆ, ಕೊಟ್ಟ 15 ದಿನಗಳ ಒಳಗಾಗಿ ಅವರನ್ನು ಕ್ಯಾಶ್ ಮಾಡ್ಕೊಳ್ಬೇಕು. ಇಷ್ಟೇ ವಿಷಯ. ಈ ಹವಾಲಲ್ಲೂ ಹೀಗೆ XYZ ಒಬ್ಬ ಒಂದು 50 ಕೋಟಿ ಕಳಿಸ್ಬೇಕು, 50 ಕೋಟಿ ಇಲ್ಲಿಂದ ಕಳಿಸ್ತಾನೆ, ಇವನು ಯಾರು ಕಳಿಸ್ತಾ ಅವ್ನು ಯಾರಿಗೋಯ್ತು ಗೊತ್ತಿಲ್ಲ, ಯಾರು ತಲುಪಬೇಕು ಅವ್ನು ತಲುಪ್ತು. ಇಂಥ ಕೇಸಲ್ಲಿ ED PMLA ಅಂಡರಲ್ಲಿ ಆ್ಯಕ್ಟ್ ಮಾಡಬೇಕದು, ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಂತ ಹೇಳಿ. ನಮಗಿರೋ ಮಾಹಿತಿ, ಟ್ಯಾಕ್ಸ್ ಕಟ್ಟಿಲ್ವಾ, ಮೂಲದ ಬಗ್ಗೆ ಅನುಮಾನ ಬಂತ, ಇದು ಬೇರೆ ಕಡೆ ವರ್ಗಾಯಿಸಿದ್ದಾನ, IT ಏನು ಮಾಡಿಬಿಡ್ತಾರೆ, PMLA ನೀವು ನೋಡ್ರಪ್ಪ, ED ಅವರು ಬಹಳ ಇಲ್ಲೇನೋ ಅಕ್ರಮ ನಡೆದಿದೆ ಅಂದರೆ ಹೋಗು CBI, ಆಯಿತಾ, CBIಗೆ ಹೋಗು ಅಂತ ಹೇಳ್ತಾರಲ್ವಾ. ಇಲ್ಲೇನಾಗಿದೆ, ಈ ಎಲೆಕ್ಟ್ರಾಲ್ ಬಾಂಡ್ಗಳಲ್ಲಿ 22,217 ಬಾಂಡ್ಗಳಂದರೆ ಎಷ್ಟು ಕೋಟಿ ರೂಪಾಯಿಗಳ ವ್ಯವಹಾರ ಇಲ್ಲಿ ನಡೆದಿದೆ, ಎಷ್ಟು ಜನರನ್ನು ED IT CBI ಇಲ್ಲಿ ವಿಚಾರಣೆ ಮಾಡಬೇಕು ಹೇಳಿ. ಎಷ್ಟು ಜನರು ಅಕ್ರಮ ಹಣ ವರ್ಗಾವಣೆ, ಇದು ಹೆಸರು ಯಾವೊಂದು ಬರ್ತಾ ಇಲ್ಲ ಇಲ್ಲಿ. IT ನಾವು ಟ್ಯಾಕ್ಸ್ ಕಟ್ಟಿದಾನ ಇಲ್ವಾ, ಶೆಲ್ ಕಂಪನಿಗಳು 2.25 ಲಕ್ಷ ಶೆಲ್ ಕಂಪನಿಗಳು, 3 ಲಕ್ಷ ಶೆಲ್ ಕಂಪನಿಗಳು ಈ ಲೆಕ್ಕದಲ್ಲಿ ಹೋದರೆ ನಾವು ಲೆಕ್ಕ ಹಾಕೊಂಡ್ಬಿಟ್ರೆ ಇವರೆಲ್ಲ ಯಾರು, ಎಷ್ಟು ಟ್ಯಾಕ್ಸ್ ವಂಚನೆ ಮಾಡಿದ್ರು, ತೆರಿಗೆ ವಂಚನೆ ಮಾಡಿ ಪಾರ್ಟಿ ಕೊಟ್ಟ ತಕ್ಷಣ ಬಾರಾಖೂನ್ ಮಾಫ್, ನೀನು ಮಾಡಿದ 12 ಕೊಲೆಗಳು 15 ಕೊಲೆಗಳು ಎಲ್ಲವೂ ಮಾಫಿ ಹೇಳ್ಬಿಡ್ಬಹುದಾ ನಾವು? ಇದನ್ನು ನಾವು 2022 ನವೆಂಬರಿಂದ ಹಿಡಿದು ಡಿಸೆಂಬರ್ವರೆಗೂ ಕೂಡ ನಿರಂತರವಾಗಿ TV5 ಕನ್ನಡ RB ಸ್ಟುಪಿಡ್ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಮಾತಾಡಿದ್ದೀವಿ. ಈ ಎಲೆಕ್ಟ್ರಾಲ್ ಬಾಂಡ್ಗಳ ಕಥೆಗಳನ್ನು ಮಾತಾಡಿದ್ದೀವಿ, ಹೇಗೆ ಅನ್ಯಾಯ ಆಗ್ತಿದೆ ಮಾತಾಡಿದ್ದೀವಿ, ಹೇಗೆ ಇದು ಇಲ್ಲೀಗಲ್ ಅಂತ ಮಾತಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಈ ವಿಚಾರದ ಬಗ್ಗೆ ಬೆಳಕು ಚೆಲ್ಲುವವರೆಗೂ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ನಾನು ಕೇಳ್ತಾ ಇದ್ದೀನಿ, ಇದನ್ನು ಇವರು ಭೌತಿಕ ಸ್ವರೂಪದಲ್ಲೂ ಇದೆಯಂತೆ KYC ವಿವರಗಳು. ಇನ್ನೂ ಪಾಪ ಬರ್ಕೊಂಡು ಪುರಾತನ ಕಾಲದಲ್ಲಿ ಯಾವ್ದಾದ್ರು ಪೆನ್ಗಿನ್ ತಗೊಂಡು ಶಾಯಿಯನ್ನು ಅದ್ದಿ ಬರೆದಿಟ್ಕೊಂಡಿರಬಹುದು ಲೆಡ್ಜರ್ ಕಾಲದಲ್ಲಿ. ಏನಕ್ಕೆ ಇದಕ್ಕೆ ಭೌತಿಕ ಸ್ವರೂಪದ ಅಗತ್ಯ ಏನಿತ್ತು ನಟರಾಜ್ ಗೌಡ್ರೆ? ಇಲ್ಲ, ಈಗ ಒಂದು SBI ನೇರವಾಗಿ ಸುಳ್ಳು ಹೇಳ್ತಾ ಇದೆ. ಓಕೆ, ಆಮೇಲೆ ಸುಪ್ರೀಂ ಟೈಮ್ ಬೈಯಿಂಗು ಸುಪ್ರೀಂ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ದ ಜ್ಞಾನದ ಮೇಲೆ ಇವರು ಅವಹೇಳನ ಮಾಡ್ತಾ ಇದ್ದಾರೆ. ಅವ್ರನ್ನ ಸುಪ್ರೀಂ ಕೋರ್ಟ್ನ ವ್ಯಂಗ್ಯ ಮಾಡ್ತಾ ಇದೆ SBI. 1 ನಿಮಿಷದಲ್ಲಿ ಈ ಡೇಟಾ ಸಿಗುತ್ತೆ, ಒಂದೇ ಒಂದು ಕ್ಲಿಕ್ ನಲ್ಲಿ ಅದು ಅಕ್ಸೆಸ್ ಆಗಿ ಡಿಜಿಟಲ್ ಇಂಡಿಯಾದಲ್ಲಿ ಒಂದು ಕ್ಲಿಕ್ ನಲ್ಲಿ ನೋಡಿ. ನಾವು ಕೂಡ ಸುಮಾರು, ಈಗ ನೀವು ನಮ್ಮ ಏಜ್ನವರು, ನಾವು 20-25 ವರ್ಷದಿಂದ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇದ್ವಿ. 2000 ಇಸ್ವಿಯಿಂದನೇ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇದೀವಿ. 2008 ಬಂದ ಮೇಲೆ ನಮಗೆ ಇಮೇಲ್ ಬರಕ್ ಶುರು ಮಾಡ್ತು, ಇದು ಸ್ಟೇಟ್ಮೆಂಟ್ಸ್. ಕರೆಕ್ಟ್. 2016 ನಂತರ ನಾವು ಆಪಲ್ ಮುಖಾಂತರ ನಾವೇ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಕರೆಕ್ಟ್. ಈ ಟೆಕ್ನಾಲಜಿ, ಆಮೇಲೆ SBI ಅಂತದ್ದು ದೊಡ್ಡ ಆರ್ಗನೈಸೇಷನ್ ಬ್ಯಾಂಕ್ ಇಂಡಿಯಾದಲ್ಲಿ. ಆದರೆ ಈ BJP ಸರ್ಕಾರ ಜೊತೆ ಕೈ ಜೋಡಿಸಿ ಈ ಭ್ರಷ್ಟಾಚಾರ ಬಹಿರಂಗ ಆಗೋ ಒಂದು ಸುವರ್ಣ ಸಮಯದಲ್ಲಿ ಇವರು ದೇಶದ ಜನತೆಗೆ ಅನ್ಯಾಯ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಈ ರೀತಿಯಾಗಿ ಒಂದು ಮನವಿಯನ್ನು ಮಾಡಿದ್ದಾರೆ. ಇದು ಈ ಭ್ರಷ್ಟಾಚಾರವನ್ನು ಕಾನೂನುಬದ್ಧ ಮಾಡಿದ BJP ಸುಮಾರು 2009ರಿಂದ ಈ ಕಳೆದ 6 ವರ್ಷಗಳಲ್ಲಿ ಸುಮಾರು ಈ ಟ್ರಾನ್ಸಾಕ್ಷನ್ ಆಗಿರೋದು 16,000 ಕೋಟಿ ರೂಪಾಯಿಂದ 20,000 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಅದರೊಳಗೆ 65% BJPಗೆ ಹೋಗಿದೆ. ಯಾರು ಕೊಟ್ರು, ಯಾಕೆ ಕೊಟ್ರು, ಇದು ಬಹಳ ಮುಖ್ಯ. ನೀವು ಇಲ್ಲಿ 2 ಭಾಗ ಇದೆ ನಟರಾಜ್ ಗೌಡ್ರೆ, ಮರಿಬೇಡಿ ಅದನ್ನು. ಒಂದು ವೈಯಕ್ತಿಕ ದೇಣಿಗೆ, ಇನ್ನೊಂದು ಕಾರ್ಪೊರೇಟ್ ಡೊನೇಷನ್ಸ್. ಕರೆಕ್ಟ್. ಕಾರ್ಪೊರೇಟ್ ಡೊನೇಷನ್ಸ್ನ 90%ಗಿಂತ ಅಧಿಕ ಭಾಗ ಹೋಗಿರೋದೇ BJP. ಕಾರ್ಪೊರೇಟ್ ಡೊನೇಷನ್ ಅದು ಬೇರೆ, ಆ ಲೆಕ್ಕ ಬೇರೆ, ವ್ಯಕ್ತಿಗತ ಬೇರೆ, 2 ಬೇರೆ ಬೇರೆ ಇರುತ್ತೆ. ಕ್ವಿಟ್ ಪ್ರೋ ಕಾಲ್ ಏನ್ ಬೇಕಾದ್ರೂ ಆಗಿರಬಹುದು. ಎಲೆಕ್ಟ್ರಲ್ ಬಾಂಡ್ ಅಲ್ಲಿ 65% BJPಗೆ ಹೋಗಿದೆ. ಓಕೆ. ಮಿಕ್ಕಿದ ಎಲ್ಲಾ ಪಕ್ಷಗಳಿಗೆ, ಕಾಂಗ್ರೆಸ್ಗೂ ಸೇರಿದಂತೆ ಮಿಕ್ಕಿದ ಎಲ್ಲಾ ಪಕ್ಷಗಳಿಗೆ 35% ಬಂದಿದೆ, ಇಡೀ ದೇಶದ ಪಕ್ಷಗಳಿಗೆ. ಸೊ ಇಲ್ಲಿ ಯಾರು ಯಾಕೆ ಕೊಟ್ರು, ಅವರದಿಂದ ಏನ್ ಪಡ್ಕೊಂಡ್ರು, ಯಾವ ಭ್ರಷ್ಟಾಚಾರದಿಂದ ಅವ್ರಿಗೆ ಏನೋ ಒಂದು ಕೆಲಸ ಮಾಡ್ಕೊಂಡ್ರ, ನಷ್ಟ ಆಗ್ತಿರೋ ಕಂಪ್ನಿಗಳು ದುಡ್ಡು ಕೊಟ್ಟಿದಾವೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ನಷ್ಟ ಆಗ್ತಿರೋ ಕಂಪ್ನಿ ಯಾಕೆ ದುಡ್ಡು ಕೊಡ್ತಾನೆ? ಅವನಿಗೆ ನಷ್ಟ ಅಲ್ಲ, ಅವನಿಗೆ ನಷ್ಟ ಕೊಡ್ತಿದ್ದಾನೆ ಅಂದ್ರೆ ಏನೋ ಬೇರೆ ಪಡ್ಕೊಂಡಿದ್ದಾನೆ, ಸರ್ಕಾರದಿಂದ, BJP ಸರ್ಕಾರದಿಂದ ಏನೋ ಪಡ್ಕೊಂಡಿದ್ದಾನೆ ಅನ್ನೋದು ತೋರಿಸ್ತದೆ. ಈ ಭ್ರಷ್ಟಾಚಾರ ಬಹಿರಂಗ ಆಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ಒಂದು ಅದ್ಭುತವಾದ ತೀರ್ಮಾನವನ್ನು ಕೊಟ್ಟಿತ್ತು. ನಾವು ಅವಲೇ 2019 ಹೇಳಿದ್ವಿ, ಇದು ಭ್ರಷ್ಟಾಚಾರವನ್ನ ನೀವು ಕಾನೂನುಬದ್ಧ ಮಾಡ್ತಾ ಇದ್ದೀರಾ, ಇದು ಸರಿ ಇಲ್ಲ ಅಂತ ಸುಗ್ರೀವಾಜ್ಞೆ ಮುಖಾಂತರ ತಂದ್ರು. ಜನರಲ್ ಆಗಿ ಒಂದು ಕ್ವಶನ್ ರೈಸ್ ಆಗುತ್ತೆ ನಟರಾಜ್ ಗೌಡ್ರೆ, ಕಾಂಗ್ರೆಸ್ ಅವ್ರೇನ್ ಸಾಚಾಗಳ, ಇವ್ರೇನ್ ಬಾಂಡ್ ತಗೊಂಡಿಲ್ವಾ, ಅವ್ರದ್ದು ಕೇಳ್ರಿ, ಅವ್ರನ್ನ ಯಾಕೆ ಬಿಡ್ತೀರಿ? ನಟರಾಜ್ ಗೌಡ್ರನ್ನ ಯಾಕೆ ಬಿಡ್ತೀರಿ, ಕಾಂಗ್ರೆಸ್ನ ಯಾಕೆ ಬಿಡ್ತೀರಿ? ಇವ್ರೇನ್ ತಗೊಂಡಿಲ್ವ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ, ಇವ್ರದ್ದು ಆಚೆ ಬರಲಿ. ಈ SBI ಏನಾದ್ರು ಕಾಂಗ್ರೆಸ್ನವ್ರಿಗೆ ಯಾರು ಡೊನೇಷನ್ ಕೊಟ್ಟಿದ್ದಾರೆ ಅಂತ ಎಲೆಕ್ಟ್ರಲ್ ಬಾಂಡ್ ಥ್ರೂ ಹೇಳ್ಬಿಟ್ರೆ ನಿಮಗೆ ಏನಾದ್ರು ಪ್ರಾಬ್ಲಮಾ? ಖಂಡಿತ ಇಲ್ಲ.
ಹೇಳಿ ಅವರು ಹೇಳಿ ಸಿಗ ಕಾಂಗ್ರೆಸ್ನವ್ರದ್ದು ಏನೇನು ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ ಹೇಳಿ. ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ, ನಿಮ್ಗೇನು ಆತಂಕ ಇಲ್ಲ, ಭಯ ಇಲ್ಲ? ಖಂಡಿತ ಇಲ್ಲ. ಬಹಿರಂಗ ಮಾಡ್ಲಿ. ಈ ಸುಪ್ರೀಂ ಕೋರ್ಟ್ ಹೇಳೋದು ಬಿಜೆಪಿ ಮಾತ್ರ ಬಿಡಿ ಅಂತ ಹೇಳಿಲ್ಲ, ಓವರ್ ಆಲ್ ಎಲ್ಲ ಪಾರ್ಟಿ ಲೆಕ್ಕ ಹೇಳಿ, ಎಲ್ಲವನ್ನು ಮಾಹಿತಿಯನ್ನ ಕೊಡಿ ಅಂತ ಹೇಳಿದ್ದಾರೆ. ಎಲ್ಲಾ ಮಾಹಿತಿಯಿಂದಾಗ ನನಗೆ ಎಷ್ಟು ಬಂತು, ಜೆಡಿಎಸ್ಗೆ ಎಷ್ಟು ಬಂತು, ಆಮ್ ಆದ್ಮಿ ಪಾರ್ಟಿಗೆ ಎಷ್ಟು ಬಂತು, ಎಲ್ಲಾ ಪಾರ್ಟಿದು ಕೊಡಿ ಮಾಹಿತಿ ಅಂತ. ಹಂಗಿರೋ ಕಾನ್ಫಿಡೆನ್ಸ್ ಏನು ಅಂದ್ರೆ, ಯಾರೇ ಈ ತರದ್ದು ಹಣ ಜಾಸ್ತಿ ಕೊಟ್ರೆ, ಜಾಸ್ತಿ ಹೆಚ್ಚಿನ ಫಲಾನುಭವಿ ಯಾರಿದ್ದಾನೋ ಅವನಿಂದ ಪ್ರತ್ಯುಪಕಾರವನ್ನ ಪಡ್ಕೊಂಡಿರ್ತಾರೆ ಅಂತ. ಇಲ್ಲ, ಯಾರು ಸರ್ಕಾರ ಆಳ್ವಿಕೆ ಮಾಡ್ತಾ ಇದೆ ಅವ್ನು ನಡೆಯುತ್ತೆ, ಅವನಿಂದ ಲಾಭ ಪಡ್ಕೊಂಡಿದ್ದಾರೆ ಅಂತ. ಒಂದು ಮುಂಚಿನ ದೇಣಿಗೆಗಳು ಬರ್ತಾ ಇದ್ದು, ದೇಣಿಗೆ ಟ್ರಸ್ಟ್. ಆದರೆ ಇವ್ರೇನ್ ಹೇಳಿದ್ರು ಬಿಜೆಪಿ ಸರ್ಕಾರ, ಇಲ್ಲ ಇದೊಂದು ಕಾನೂನುಬದ್ಧವಾಗಿರುತ್ತೆ, ಇದರಿಗೆ ಪಾರದರ್ಶಕವಾಗಿರುತ್ತೆ, ಎಲ್ಲ ವೈಟ್ ಮನಿ ಆಗಿರುತ್ತೆ, ಭ್ರಷ್ಟಾಚಾರದ ಹಣ ಬರಲ್ಲ. ವೈಟ್ ಮನಿ ಆಗಿದ್ರೆ, ಭ್ರಷ್ಟಾಚಾರದ ಹಣ ಬರಲ್ಲ ಅನ್ನಂಗಿದ್ರೆ ಪಾರದರ್ಶಕತೆ ಯಾಕೆ ಬೇಡ? ಈ ಪ್ರಶ್ನೆ ಪಾರದರ್ಶಕ ಯಾಕೆ ಬೇಡ? ಯಾರು ನಡೆದಿಲ್ಲ ಅಂದ್ರೆ ಹೇಳಕ್ ಏನ್ ಪ್ರಾಬ್ಲಮ್? ಯಾರು ಕೊಟ್ಟಿರೋದು ಹೇಳಕ್ ಏನ್ ಪ್ರಾಬ್ಲಮ್? ಅಂತ ಸಮಯದಲ್ಲಿ ಇವತ್ತು ಬಿಜೆಪಿ ಮತ್ತೆ SBI ಎರಡೂ ಸೇರ್ಕೊಂಡು ಸುಪ್ರೀಂ ಕೋರ್ಟ್ಗೂ ಅಪಚಾರ ಮಾಡ್ತಾ ಇದ್ದಾರೆ. ಜನಗಳ ಹಕ್ಕು ಸತ್ಯವನ್ನು ತಿಳ್ಕೊಳ್ಳುವಂಥದ್ದು ಪಾರದರ್ಶಕವಾಗಿ ಯಾರು ಆಗ್ತಿದೆ ಅಂತೆಲ್ಲ ಗೌಡ್ರೆ, ಈಗ ಭೌತಿಕ ಸ್ವರೂಪದಲ್ಲಿ ಇದೆಯಂತ ವಿವರಗಳು, ಅದನ್ನೇ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದೆ. ನೇರವಾಗಿ ಬಿಜೆಪಿಯ ಅಣತಿ 3 ವಾರ ಟೈಮ್ ಕೊಟ್ಬಿಟ್ಟು ಡೇಟಾ ಎಲ್ಲ ಕಂಪ್ಲೀಟ್ ಮಾಡ್ಬಿಡಿ ಅಂದ್ರೆ ಹೇಗೆ? 3 ನಿಮಿಷ ಕೊಟ್ರೆ ಸಾಕು. ನನ್ನಂತ ಲೇಮ್ಯಾನ್, ಈಗ ನನಗೂ ಸ್ವಲ್ಪ ಸಾಫ್ಟ್ವೇರ್ ಗೊತ್ತಿದೆ, ನನಗೆ ನಾವು ಕೂಡ ಈ ಜಾವಾ, ಈ .NET ಉಪಯೋಗಿಸಿದೀವಿ. ನಮಗೆ ಗೊತ್ತಿರುವಂಥದ್ದು ಏನಂದ್ರೆ 3 minutes ಅಲ್ಲಿ ಡೇಟಾ ರಿಟ್ರೈವ್ ಮಾಡಿ ನಿಮ್ಗೆ ಯಾವ ಫಾರ್ಮೆಟ್ ಅಲ್ಲಿ ಬೇಕು, ನಿಮ್ಗೆ PDF ಅಲ್ಲಿ ಬೇಕಾ ಅಥವಾ ಎಕ್ಸೆಲ್ ಅಲ್ಲಿ ಬೇಕಾ ಅಥವಾ ನಿಮ್ಗೆ ಗೂಗಲ್ಗೆ ಡ್ರೈವ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಂತೀರಾ, ನೀವು ಕೇಳಿದ ಫಾರ್ಮೆಟ್ ಅಲ್ಲಿ ಸಿಗುತ್ತೆ ವಿತಿನ್ 3 minutes. ಆದರೆ ಬಿಜೆಪಿ ಮತ್ತೆ SBI ಇವತ್ತು ಸೇರ್ಕೊಂಡು ಈ ಭ್ರಷ್ಟಾಚಾರವನ್ನ ಮುಚ್ಚಾಕಬೇಕು. ಎಲೆಕ್ಷನ್ ಟೈಮ್ ನಲ್ಲಿ ಯಾರ್ಯಾರು ಭ್ರಷ್ಟರಿದ್ದಾರೆ, ಯಾರ್ಯಾರು ಹಣ ಕೊಟ್ಟಿದ್ದಾರೆ, ಅವ್ರನ್ನ ಏನ್ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಹೊರಗೆ ಬರುತ್ತೆ. ಇದು ಸ್ಕ್ಯಾಮ್, ಇದು ಅತ್ಯಂತ ದೊಡ್ಡ ಹಗರಣ. ಈ ಹಗರಣ ಬಹಿರಂಗ ಆದ್ರೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ, ಜನ ಅದನ್ನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಮುಚ್ಚಾಕ್ಲಿಕ್ಕೆ ಇವತ್ತು ವ್ಯವಸ್ಥಿತ ಸಂಚಲನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅಪಮಾನ ಮಾಡ್ತಾ ಇದ್ದಾರೆ SBI ಅಂಡ್ ಬಿಜೆಪಿ. ಅಶೋಕ್ ಇಲ್ಲಿ ನಾನಾಗಲೇ ಹೇಳ್ತಿದ್ದೆ, ಈ ಕನೆಕ್ಟ್ ಇನ್ ದ ಡಾಟ್ಸ್ ಅಂತ ಹೇಳಿ, ಡಾಟ್ಗಳು ಕನೆಕ್ಟ್ ಹೇಗಾಗುತ್ತೆ ಅಂದರೆ, ನೋಡಿ ನೋಟ್ ಬ್ಯಾನ್ ಆಯಿತು. ನೋಟ್ ಬ್ಯಾನ್ ಆದಾಗ ಅಸಂಘಟಿತ ವಲಯ ಆಲ್ಮೋಸ್ಟ್ ಬಹುತೇಕ ಭಾಗ ದೊಡ್ಡ ಪೆಟ್ಟು ತಿಂದರು. ಯಾಕೆಂದರೆ ಕ್ಯಾಶಲ್ಲೇ ಇಟ್ಟಿಗೆ ಮಾರೋನು, ಇಟ್ಟಿಗೆ ಗೂಡೋನು, ಸೊಪ್ಪು ಮಾರೋರು ಕ್ಯಾಶಲ್ಲಿ ತಗೋತಾ ಇದ್ರೆಲ್ಲ ಹೊರಟೋಯ್ತು. ನಮ್ಮ ದೇಶದ ಅತಿ ದೊಡ್ಡ ದುರಂತ ಏನು ಗೊತ್ತಾ, ಈ ಕ್ಯಾಶ್ ಎಕಾನಮಿಯನ್ನು ಕಳ್ರ ಎಕಾನಮಿ ಅಂತ ನೋಡುವ ಒಂದು ಪರಿಪಾಠ ಬೆಳೆದ್ಬಿಟ್ಟಿದೆ ನಮ್ಮಲ್ಲಿ. ಈಗ ಹಂಗಿದ್ರೆ ದೇಶದಲ್ಲಿ ಕ್ಯಾಶ್ ಮುದ್ರಣನೇ ಆಗಬಾರ್ದು, ನಿಜ ಅಲ್ವೇ? ನಮ್ಮ ಜೇಬಲ್ಲಿ ಒಂದಷ್ಟು ನೋಟ್ ಇರುತ್ತೆ, ನಿಮ್ಮ ಜೇಬಲ್ಲಿ ನೋಟ್ ಇರುತ್ತೆ. ನೋಟ್ ಇರೋದೇ ಕಳ್ರ ಎಕಾನಮಿ, ಇದೊಂದು ಕಪ್ಪು ಹಣ ಅಂತ ಥಿಂಕ್ ಮಾಡುವಂಥ ಒಂದು ಭ್ರಮೆ ಸೃಷ್ಟಿಸ್ಬಿಟ್ರು ದೇಶದಲ್ಲಿ. ಅದು ಹಾಗಾಗಿಲ್ಲ. ಯಾಕೆಂದರೆ ನಮಗೆ ಪ್ಯಾರಲಲ್ ಎಕಾನಮಿ ಅಥವಾ ಸಪೋರ್ಟಿಂಗ್ ಎಕಾನಮಿ ಅಂತ ನಾವೇನು ಕರಿತೀವಿ, ಅಸಂಘಟಿತ ವಲಯವನ್ನು, ಅಲ್ಲಿರೋದೇ ಕ್ಯಾಶು. ಕ್ಯಾಶ್ ಪ್ರಿಂಟ್ ಮಾಡಿರೋದೇ ಚಲಾವಣೆಗಲ್ವೇ? ಟ್ಯಾಕ್ಸ್ ಕಟ್ತಾ ಇರೋದು ಕಪ್ಪು ಹಣ, ಕೂಲಿಯವನ ಜೇಬಲ್ಲಿರೋ 1000 ರೂಪಾಯಿ ಎಲ್ಲ ಕಪ್ಪು ಹಣ. ಇದೊಂದು ನರೇಷನ್ ಬಿಲ್ಡ್ ಮಾಡಿಬಿಟ್ರು. ಕ್ಯಾಶ್ ಇದ್ದರೆ ಎಲ್ಲ ನೋಟ್ ವಾಪಸ್ ತೊಗೊಬಿಡ್ತಾ ಇದ್ದೀವಿ. ಇದಾಯಿತು. ನೆಕ್ಸ್ಟ್ ನಾವು ಚೆಕ್ ಮಾಡಿಕೊಂಡ್ರೆ GST ಬಂತು. GST ಬಂದಾಗ ಅಲ್ಲೊಂದಷ್ಟು ಜನ ಮುಳುಗಿ ಹೋಗ್ಬಿಟ್ರು. ಯಾಕೆಂದರೆ ಅಸಂಘಟಿತ ವಲಯ ಪಾಪ ಅವ್ನು ಕಟ್ಟಕ್ಕೆ ಬರಲ್ಲ, ಇನ್ನೊಂದು ಬರಲ್ಲ, ಅವನದೆಲ್ಲ ಇದಕ್ಕೆ ಬರಬೇಕು, ಆದವರು ಬಂದರು, ಬರಲಿಲ್ಲ. ನೋಟ್ ಬ್ಯಾನ್ ಅಂತಲೇ ಹೊಡೆತ ಬಿದ್ದಿತ್ತಲ್ಲ. ಇದಾಗ್ತಿದ್ದಂಗೆ ಶುರು ಮಾಡ್ಕೊಂಡಿದ್ದೇನು ಅಂದರೆ ಎಲೆಕ್ಟ್ರೋಲ್ ಬಾಂಡ್. ಇದು ಒಂದು ಸೀರೀಸ್. ಇದನ್ನು ಎಕನಾಮಿಸ್ಟ್ಗಳು ಎಷ್ಟು ನೀಟಾಗಿ ಅನಲೈಸ್ ಮಾಡಬಹುದು ಅಂತ ಹೇಳಿದ್ರೆ ಅವ್ರಿಗೆ ಅನುಕೂಲ ಆಯಿತು. ಅಸಂಘಟಿತ ವಲಯದಲ್ಲಿ ಅನೇಕರು ಹೊರಟೋದ್ರು, ಕೊಂಡ್ಕೊಳ್ಳೋಕೆ ಇವರಿದ್ದರು. ಯಾಕೆಂದರೆ ಉದ್ಯಮಪತಿಗಳಿದ್ರಲ್ಲ. ಇದಾದ ಮೇಲೆ ಇನ್ನೊಂದು ಪ್ರಾಕೃತಿಕವಾಗಿ ನೆರವಾಗಿದ್ದೇನು ಗೊತ್ತಾ, ಕೋವಿಡ್ ಟೈಮಲ್ಲಿ ಏನೈತಿ ಇದ್ದಿದ್ದು ಅಸಂಘಟಿತ ವಲಯ ಇನ್ನೇನು ಎದ್ದು ಕಂಡುಬಿಟ್ಟು ನೋಡ್ತಾ ಇದ್ರು 2019 ವೇಳೆಗೆ ಅವರು ಬಿದ್ದೋಗ್ಬಿಟ್ಟು ಇದು ಆಗಲ್ಲ ನಮ್ಮ ಕೈಯಲ್ಲಿ ಅಂತ. ಕೋವಿಡ್ ಟೈಮಲ್ಲಿ ದೇಶದಲ್ಲಿ ಇಡೀ ವಿಶ್ವದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬಡವರಾಗ್ತಾ ಬಂದರೆ ನಮ್ಮ ದೇಶದಲ್ಲಿ ಮಾತ್ರ ಶ್ರೀಮಂತರು ಅತಿ ಶ್ರೀಮಂತರಾಗಿ ಶುರು ಮಾಡಿದ್ರು. ಯಾಕೆ ಹೇಳಿ, ಇಷ್ಟೊಂದು ಜನದ ಇಂಡಸ್ಟ್ರಿಗಳಿತ್ತಲ್ಲ, ನನಗೆ ತೊಗೊಂಬಿಟ್ಟೆ ಅಂತ. ಜೊತೆಗೆ ಶೆಲ್ ಕಂಪನಿಗಳು ಶುರುವಾದವು, ಎಲೆಕ್ಟ್ರೋಲ್ ಬಾಂಡ್ ಕೂಡ ಶುರುವಾಯಿತು. ಎಲೆಕ್ಟ್ರೋಲ್ ಬಾಂಡ್ ಕೊಡು, ಆ ನಂತರದಲ್ಲಿ ಇನ್ನೇನು ಬೇಕಾದ್ರೂ ತಗೋ, ಈ ಥರದೊಂದು ಚರ್ಚೆ ಜೋರಾಗಿ ಶುರುವಾಗಿತ್ತು. ಇದಾದ ಮೇಲೆ ಏನಾಯಿತು, ನೆಕ್ಸ್ಟ್ ಅದನ್ನು ನಾವು ಚೆಕ್ ಮಾಡಿಕೊಂಡಾಗ ಶೆಲ್ ಕಂಪ್ನಿ ಮೂಲಕನೂ ಡೊನೇಷನ್ ಅಂತೆ, ಲಾಸ್ ಆಗಿರೋ ಕಂಪ್ನಿ ಮೂಲಕನೂ ಡೊನೇಷನ್ ಅಂತೆ ಅಂತ ಆದಾಗ ಏನಾಯಿತು, ಅವರು ಸಂತೃಪ್ತ, ಇವರು ಸಂತೃಪ್ತ. ಬಟ್ ನಿರುದ್ಯೋಗ ಇತ್ತಲ್ಲ ತುಂಬ ಜಾಸ್ತಿ ಆಗಿಬಿಡ್ತು. ಆಗ ಗಾಬರಿ ಆಗಿಬಿಡ್ತು ಕೇಂದ್ರ ಸರ್ಕಾರ. ಏನು ಪ್ಲ್ಯಾನ್ ಮಾಡಿಬಿಟ್ರು, ಅಯ್ಯೋಯ್ಯೋ ಇಷ್ಟೊಂದು ನಿರುದ್ಯೋಗ ಆಗೋಯ್ತಾ, ಈ ಥರ ಲಾಭ ಪಡ್ಕೊಂಡಂಥ ದೊಡ್ಡ ದೊಡ್ಡ ಉದ್ಯಮಗಳು ಅದನ್ನು ಮತ್ತು ಇಂಡಸ್ಟ್ರಿಗಳನ್ನು ವಿಸ್ತರಿಸುವುದಕ್ಕೆ ಬಳಸೋದನ್ನು ಬಿಟ್ಟುಬಿಟ್ಟು ಇವರು ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಲಾಭನ. ಅವಾಗೇನು ಮಾಡಿದ್ರು, ನೀವು ಹೊಸ ಉದ್ಯಮ ಸ್ಟಾರ್ಟ್ ಮಾಡ್ತಿರಲ್ಲ 25%ಇಂದ 15%ಗೆ ಅವರಿಗೆ ಟ್ಯಾಕ್ಸ್ನ ವಿನಾಯಿತಿ ಕೊಡ್ತೀನಿ, ಅದು ಶುರು ಮಾಡಿಕೊಂಡ್ರು. ಶೆಲ್ ಕಂಪನಿಗಳು ಶುರುವಾಯಿತು. ಓವರ್ ಆಲ್ ಆಗಿ ಎಲೆಕ್ಟ್ರೋಲ್ ಬಾಂಡ್ ಒಂದು ಕೊಟ್ಟುಬಿಟ್ರೆ
ತಾನು ಏನು ಬೇಕಾದರೂ ಮಾಡಬಹುದು ಎನ್ನುವುದು ಈ ಒಂದು ದೇಶದಲ್ಲಿ ಜಗಜ್ಜಾಹೀರಾಗಿ ಅದೊಂಥರ ಸ್ಥಾಪಿತ ತತ್ವ ಥರ ಆಗಿಬಿಟ್ಟು ಇಷ್ಟೆಲ್ಲ ಒದ್ದಾಟ ಇವತ್ತು ನಾವು ನೋಡ್ತಾ ಇದ್ದೀವ ಅಂತ. ಇದೇನಾಗಿದೆ ಅಂದರೆ, ಮೊದಲು SBI ಬಗ್ಗೆ ಮಾತಾಡೋಣ. SBI ವರ್ಷಕ್ಕೆ 3,500 ಕೋಟಿ, ಒಂದು ವರ್ಷಕ್ಕೆ 3,500 ಕೋಟಿ IT ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡುತ್ತೆ. ಓಕೆ, ಅದೊಂದು ಸ್ಕ್ಯಾಮ. ಇವ್ರು ಹೇಳ್ತಿರೋ ಪ್ರಕಾರ ಪೇಪರ್ ಅಲ್ಲಿ ಇದೆ ಅಂತ ನೀವು ಹೇಳಿದ್ರಲ್ಲ, ಭೌತಿಕ ಸ್ವರೂಪ, ಭೌತಿಕ ಸ್ವರೂಪ ಪೇಪರ್ ಅಲ್ಲಿ ಇದೆ, ಪೇಪರ್ ಡಾಕ್ಯುಮೆಂಟ್. ಅಂದ್ರೆ 3,500 ಕೋಟಿ ಏನಕ್ಕೆ ಖರ್ಚು ಮಾಡಿದ್ರೆ? IT ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದ್ರೆ ನೀವು 3,500 ಕೋಟಿ ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀರಾ. ಕಳೆದ 10 ವರ್ಷದಲ್ಲಿ ಲೆಕ್ಕ ಹಾಕೊಂಡ್ರೆ 35,000 ಕೋಟಿ. ನೀವು 35,000 ಕೋಟಿ ಖರ್ಚು ಮಾಡ್ಬಿಟ್ಟು ಇವತ್ತು ನಿಮ್ಗೆ ಡಾಕ್ಯುಮೆಂಟ್ ಕೇಳಿದ್ರೆ ಇಲ್ಲ ಭೌತಿಕವಾಗಿದೆ ಅದೆಲ್ಲೋ ಇದೆ ನಾನು ಮಿಕ್ಸ್ ಮಾಡಬೇಕು ಅಂದ್ರೆ ಅಲ್ಲೇ ನೀವು ಈ 35,000 ಕೋಟಿ ಸ್ಕ್ಯಾಮ್ ಆಗಿದೆ ಅದನ್ನ ED ರೈಡ್ ಮಾಡಿ ಮನಿ ಲಾಂಡ್ರಿಂಗ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕು. ಇಲ್ಲ ಇವ್ರು ಸುಳ್ಳು ಹೇಳ್ತಿದ್ದಾರೆ, ಗ್ಯಾರಂಟಿ. ಇನ್ನೊಂದು, ಜಸ್ಟಿಸ್ ದೀಪಕ್ ಗುಪ್ತಾ, ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್, ಈ 12 ಏಪ್ರಿಲ್ 2019ರಲ್ಲಿ SBIಗೆ ಕ್ಲಿಯರ್ ಆಗಿ ಆ ಬೆಂಚ್ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ನೀವು ಯಾವ್ಯಾವ ರಿಸೀಟ್ ಬಂದಿದ್ಯೋ ಆ ಡೇಟಾನ ರೆಡಿಯಾಗಿ ಇಟ್ಕೊಂಡಿರ್ಬೇಕು. ಕೋರ್ಟ್ ಯಾವಾಗ ನಿಮಗೆ ಕೇಳುತ್ತೋ ಅವಾಗ ಸಬ್ಮಿಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಬೆಂಚ್ ಯಾವಾಗ ಈ ರಿಟ್ ಪಿಟಿಷನ್ ಫೈಲ್ ಆಯ್ತೋ ಅವಾಗ್ಲೇ ಆರ್ಡರ್ ಮಾಡಿದ್ದಾರೆ. ಓಕೆ, ಅಂದ್ರೆ ಇವ್ರಿಗೇನು 15 ದಿನದಲ್ಲಿ ಕೊಡಿ ಅಂತ ಹೇಳಿದ್ದಲ್ಲ, ಇದು ಹೇಳಿದ್ದು 4 ವರ್ಷಗಳ ಮುಂಚೆನೆ, 5 ವರ್ಷಗಳ ಮುಂಚೆನೆ ನೀವು ರೆಡಿ ಮಾಡಿ ಇಟ್ಕೊಂಡ್ರಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್. ಓಕೆ, ಸುಪ್ರೀಂ ಕೋರ್ಟ್ ಆರ್ಡರ್ಗೂ ನಮ್ಮ SBIಗೆ ಬೆಲೆ ಇಲ್ವಾ? 5 ವರ್ಷ ಆದ್ಮೇಲೆ ನೀವು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದ್ರೆ ನೀವಿಲ್ಲ ನನಗೆ ಇನ್ನೂ 5 ತಿಂಗಳು ಬೇಕು, ಅದು ನೀವು ಯಾವಾಗ ಹೇಳ್ತೀರಾ? ನಾನು ಚುನಾವಣೆ ಆದ್ಮೇಲೆ ಕೊಡೋದು, ಜೂನ್ 30. ಅದಕ್ಕಿಂತ ಮುಂಚೆ ಕೊಡಕ್ಕಾಗಲ್ಲ. ಬಿಜೆಪಿ ಬಂಡವಾಳ ಗೊತ್ತಾಗ್ಬಿಡುತ್ತೆ ಕೊಟ್ಬಿಟ್ರೆ. ಈ SBI ಬಿಜೆಪಿ ಪರ ಬ್ಯಾಂಕ್ ಅಥವಾ ನಮ್ಮ ದೇಶದ ಬ್ಯಾಂಕ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಚೇಂಜ್ ಮಾಡ್ಬೇಕು. ನಾವು SBM ತಗೊಂಡ್ಬಿಟ್ಟು ಅದನ್ನ SBI ಮಾಡ್ಬಿಟ್ರು, ಇವ್ರು SBB ಮಾಡ್ಕೊಂಡ್ಬಿಡ್ಲಿ ಇವಾಗ, ಸ್ಟೇಟ್ ಬ್ಯಾಂಕ್ ಆಫ್ ಬಿಜೆಪಿ ಅಂತ. ಮುಂಚೆ ಪೊಲೀಸ್ ಅವ್ರು ಏನ್ ಮಾಡ್ತಿದ್ರು, ಎಲ್ಲ ಲಂಚ ತಗೋಬೇಕಾದ್ರೆ ಟೀ ಅಂಗಡಿ ಕೊಟ್ಬಾ ಅಂತ ಹೇಳ್ತಿರೋ, ಅವ್ನ ಅಂಗಡಿ 10 ರೂಪಾಯಿ ಇಸ್ಕೊ ಅಂತ. ಇವತ್ತೇನಾಗಿದೆ, SBI ಆ ಕೆಲಸ ಮಾಡ್ತಾ ಇದೆ. ಇವ್ ಬಿಜೆಪಿಗೆ ಯಾವುದೇ ಪಕ್ಷಗಳು ಏನೇ ಭ್ರಷ್ಟ ಲಂಚ ಬರ್ಬೇಕು, ನೀವು ಅಲ್ಲಿ ಕೊಡಿ, ವೈಟ್ ಮನಿ ಮಾಡ್ಕೊಂಡು ನಾವು ತಗೋತೀವಿ ಅಂತ. ನೀವು ತಗೊಂಡಿದ್ದೀರಲ್ರಿ, ಪಬ್ಲಿಷ್ ಮಾಡಿ ನೀವೇನ್ ಎಲ್ಲಾರ್ದು ಪಬ್ಲಿಷ್ ಮಾಡಿ, ನೀವು ರಿಜೆಕ್ಟ್ ಏನು ಮಾಡಲಿಲ್ಲ, ಎಲ್ಲಾರ್ದು ಪಬ್ಲಿಷ್ ಮಾಡಿ. ಅದೊಂದು ಅಕ್ರಮದ ಹಣ ಅಂತ ನಿಮ್ಗೆ ಅವತ್ತೇ ಮಗು ವಾಸನೆ ಬಡ್ದಿತ್ತು. ಯಾವ್ದು? ಕಾಂಗ್ರೆಸ್ಗೂ ಬಡ್ದಿತ್ತು. ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ದುಡ್ಡು ತಗೊಳ್ಳೋದು ಒಂದೇ ಅಕ್ರಮ ಅಲ್ಲ. ಬಲಗೈಲಿ ದುಡ್ಡು secrecy ತಗೊಂಡ್ಬಿಟ್ಟು ಬೇಡ ಅಂತ ಎಡಗೈಲಿ ಅರ್ಜಿ ಅಷ್ಟೇ. ಹಾಕ್ಬಿಟ್ಟು ಅವ್ರು ಕೊಡಿ, ನಮ್ಗೆ secrecy ಏನ್ ಬೇಡ, ನಮ್ಗೆ ಗೌಪ್ಯತೆ ಬೇಡ. ಅಲ್ಲ ಸ್ವಾಮಿ, ಬಲಗೈಲಿ ದುಡ್ಡು ತಗೊಂಡ್ಬಿಟ್ಟು ಎಡಗೈಲಿ ಅರ್ಜಿ ಹಾಕ್ಬಿಟ್ರ ಸುಪ್ರೀಂ ಕೋರ್ಟ್. ನೀವೆಲ್ಲ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ದುಡ್ಡು ಕೊಡೋದು ಅಪರಾಧ ಅದು ಅಲ್ಲ. ಸೀಕ್ರೆಟ್ ಆಗಿ ಇರ್ಲಿ ಅಂತ ನಾವೇನ್ ಹೇಳ್ತಾ ಹೇಳಿಲ್ಲ, ನಾವು ಜಗಜಾಹೀರ್ ಮಾಡಿ ಅದನ್ನ. ಮಾಡಿ ಅಂತ. ಓಕೆ, ಇವತ್ತು ಮಾಡ್ಲಿ. ಇವಾಗ್ಲೂ ಮಾಡ್ಲಿ. ಓಕೆ, ಆ ದುಡ್ಡು ತಗೊಂಡು ಕ್ವಿಟ್ ಪ್ರೋಕೋ ಬರುತ್ತಲ್ಲ, ಅವ್ರಿಗೆ ಏನಾದ್ರು ಫೇವರ್ ಮಾಡಿದಾರ ಅದು ಪಾಯಿಂಟ್ ಚೆಕ್ ಮಾಡ್ಬೇಕು. ಯಾವುದೇ ಪಕ್ಷ ಆಗಿರ್ಲಿ, ಯಾವ ದುಡ್ಡು ಬಂತು, ಆಮೇಲೆ ಆದಂತ ಬೆಳವಣಿಗೆ ಏನ ಕಂಪನಿ ವಿಚಾರದಲ್ಲಿ ಏನಾಗಿದೆ ಅದ್ರ ಬಗ್ಗೆ ನೆಕ್ಸ್ಟ್ ಮಾಹಿತಿ ಕೊಡ್ತೀನಿ ನಾನು, ಏನೇನಾಗಿದೆ ಅಂತ. ಆ ರೀತಿ ಇದ್ರೆ ಅದನ್ನ ಖಂಡಿತ ಸ್ಟಾಪ್ ಮಾಡಬೇಕು. ಯಾವುದೇ ಪಕ್ಷಕ್ಕಾಗಿರ್ಲಿ ಅದನ್ನ ಬಹಿರಂಗ ಮಾಡಬೇಕು. ಇದನ್ನ ನಾವು ಕೇಳ್ತಿರೋದು. ಇವಾಗ ಈ ಬಿಜೆಪಿ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಸ್ವಲ್ಪ ಇದು ಅಸೋಸಿಯೇಟಿವ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ADR ಅವರೇ ಫೈಲ್ ಮಾಡಿರೋದು. ಅವರೊಂದು ಆರ್ಟಿಕಲ್ ಬರೆದಿದ್ದಾರೆ. ಫ್ಯೂಚರ್ ಗೇಮಿಂಗ್ ಅಂಡ್ ಹಾಸ್ಟೆಲ್ ಸರ್ವಿಸಸ್ ಅಂತ 100 ಕೋಟಿ ಡೊನೇಷನ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಇವರು ಸಿಕ್ಕಿಂ ಮತ್ತೆ ನಾಗಾಲ್ಯಾಂಡ್ ಅಲ್ಲಿ ಒಂದು ಲಾಟ್ರಿ ಡಿಸ್ಟ್ರಿಬ್ಯೂಟರ್ಸ್, ಇವ್ರೇನ್ ಮಾಡಿದಾರೆ, ಅನ್ಸೋಲ್ಡ್ ಲಾಟ್ರಿನ ಇವ್ರುಗಳೇ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ಕೊಂಡಿದ್ದಾರೆ. ED 2017ರಲ್ಲಿ ಇವ್ರ ಮೇಲೆ ರೈಡ್ ಮಾಡುತ್ತೆ, 400 ಕೋಟಿ ಇವ್ರ ಅಸೆಟ್ ಸೀಸ್ ಮಾಡುತ್ತೆ. ಅದಾದ್ಮೇಲೆ ಇವರು 100 ಕೋಟಿ ಬಿಜೆಪಿಗೆ ಡೊನೇಷನ್ ಕೊಡ್ತಾರೆ. ಅದಾದ್ಮೇಲೆ ಕೇಸ್ ಮುಚ್ಚೋಗುತ್ತೆ. ಅದೊಂದು. ಎರಡನೇದು, ಈ ಸಂಜೀವ್ ಗೋಯಂಕಾ ಗ್ರೂಪ್ ಅಂತ 55 ಕೋಟಿ ಡೊನೇಷನ್ 2020-21ರಲ್ಲಿ ಇವರು ಬಿಜೆಪಿ ಕೊಡ್ತಾರೆ. ಅದಕ್ಕೆ ಇವ್ರಿಗೆ ಏನ್ ಪ್ರತಿಫಲ ಅಂದ್ರೆ, ಈ ವೆಸ್ಟ್ ಬೆಂಗಾಲ್ ಕೋಲ್ ಮೈನಿಂಗ್ ಒಂದು ಆಕ್ಷನ್ ಆಗುತ್ತೆ. ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಕೂಡ ಅಪ್ಲೈ ಮಾಡುತ್ತೆ ಕೋಲ್ ಮೈನಿಂಗ್ಗೆ. ಮೊನ್ನೆ ರಿಪಬ್ಲಿಕ್ ರಿಫಾರ್ಮ್ಸ್ ಅವರು ತೆಗೆದಿದ್ದಾರೆ ವಿಷಯನ. ಅಲ್ಲೇನಾಗಿದೆ, ಇಂಡಿಯನ್ ಗವರ್ಮೆಂಟ್, ನರೇಂದ್ರ ಮೋದಿ ಅವ್ರ ಗವರ್ಮೆಂಟ್ ಬೇಕು ಅಂತ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಆಕ್ಷನ್ ಹಾಕಿರೋ ಫೈಲ್ ನ ರಿಜೆಕ್ಟ್ ಮಾಡಿ, ನೀವು ಯಾವ್ದೋ ತಪ್ಪು ಮಾಡಿದ್ದೀರಾ ಅಂತ ಇವ್ರಿಗೆ ಪ್ರೈವೇಟ್ ಏಜೆನ್ಸಿ ಕೊಟ್ಬಿಡ್ತಾರೆ. ಕಾಗ್ ಆಡಿಟರ್ ಫೈಂಡ್ ಔಟ್ ಮಾಡುತ್ತೆ, ಸೆಂಟ್ರಲ್ ಗವರ್ಮೆಂಟ್ ಒಪ್ಕೋತಾರೆ ಅದು ಮಿಸ್ಟೇಕ್ ಆಯ್ತು ನಮ್ ಕಡೆಯಿಂದ ಅಂತ. CAG ಏನ್ಬೇಕು ನಮ್ಮಲ್ಲಿ, ಕ್ಯಾಗ್ ಅಂದ್ರೆ ನಮ್ ಜನಕ್ಕೆ ಅರ್ಥ ಆಗಲ್ಲ. CAG ಅಂತ ಹೇಳ್ತಾ ಇರಬೇಕು. ಇದು ಬೇಕಾದಷ್ಟು ಕಾರಣ ಇದೆ ಇದಕ್ಕೆ. ಅವ್ರು ಹೇಳ್ತಾರೆ ನೀವ್ ತಪ್ಪು ಮಾಡಿದ್ದೀರಾ ಟೆಂಡರ್ ಕರೆಯೋದ್ರಲ್ಲಿ ಅಂತ. ಆ ಸಂಜೀವ್ ಗೋಯಂಕಾ ಅವರು 55 ಕೋಟಿ ಡೊನೇಷನ್ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಅವ್ರಿಗೋಯ್ತು. ಎರಡನೇ ಎಕ್ಸಾಂಪಲ್. ಮೂರನೇ ಎಕ್ಸಾಂಪಲ್, ಮೇಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಇವೆಲ್ಲ ಡೇಟಾ ಇದೆ. 22 ಕೋಟಿ 2020-21 ಲಂಚ ಕೊಡ್ತಾರೆ. ಅವ್ರಿಗೆ 500 ಕೋಟಿ ಡಿಫೆನ್ಸ್ ಪ್ರಾಜೆಕ್ಟ್ ಅಲೋಕೇಟ್ ಆಗುತ್ತೆ. ನಾಲ್ಕನೇ ಲಾಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ.
ಟಾರೆಂಟ್ ಪವರ್ ಅವರು 15 ಕೋಟಿ ಲಂಚ ಕೊಡ್ತಾರೆ ಬಿಜೆಪಿ ಎಲೆಕ್ಟ್ರಲ್ ಬಾಂಡ್ಸ್ಗೆ ಹಾಕಿರೋದು ಇವೆಲ್ಲ ದುಡ್ಡು. ಅವ್ರಿಗೆ 6,000 ಎಕರೆ ಲ್ಯಾಂಡು ಗುಜರಾತ್ ಅಲ್ಲಿ ಅಲೋಕೇಟ್ ಆಗುತ್ತೆ. ಓಕೆ, ಇದು ಕ್ವಿಡ್ ಪ್ರೋಕೋ. ಅವ್ರ ಕಡೆಯಿಂದ ನೀವು ಎಲೆಕ್ಟ್ರಲ್ ಬಾಂಡ್ಸ್ ದುಡ್ಡು ತಗೊಂಡಿದ್ದೀರಾ, ಗವರ್ಮೆಂಟ್ ಪ್ರಾಜೆಕ್ಟ್ ಗಳಲ್ಲಿ ನೀವು ಕಿಕ್ ಬ್ಯಾಕ್ ತಗೊಂಡೆ ಅವ್ರಿಗೆ ಪ್ರಾಜೆಕ್ಟ್ ಅಲೋಕೇಟ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವೆಲ್ಲ ಡೇಟಾ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಇದಿಷ್ಟೇ ಅಲ್ಲ, ನಾನು ರಾಘವೇಂದ್ರ ಅವ್ರನ್ನ ಮಾತನಾಡಿಸ್ತೀನಿ ಇನ್ನೊಂದು ಬ್ರೇಕ್ನ ಟೈಮಿಗ. ಇದಕ್ಕಿಂತ ಮುಂಚೆ ದ ನ್ಯೂಸ್ ಮಿನಿಟ್ ಮತ್ತು ನ್ಯೂಸ್ ಲಾಂಡ್ರಿ ಅಂತ ಹೇಳಿ 2 ಸಂಸ್ಥೆಗಳು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲಿ ನೋಡಪ್ಪ, ನಿನಗೆ ನಾನು ಪ್ರಾಜೆಕ್ಟ್ ಕೊಡ್ತೀನಿ, ಇಲ್ಲಿ ನನಗೆ ದುಡ್ಡು ಹಾಕು ಒಂದು ಭಾಗ. ಎಕ್ಸ್ಟಾರ್ಷನ್ ಅಂತ ಮೆನ್ಷನ್ ಮಾಡ್ತಾರೆ ಇವರು. ಮತ್ತೆ ಹಣ ನಿನ್ನ ಮೇಲೆ ದಾಳಿ ಮಾಡಿಸೋದು, ದಾಳಿ ಮಾಡಿ ನೀನು ಹೆದರಿದೆ ಇಷ್ಟು ದುಡ್ಡು ಕೊಟ್ಬಿಟ್ಟು ಬಿಟ್ಬಿಡ್ತೀನಿ ಅಂತ. ಇದು ನಡೆದಿದೆ ಅಂಥೇಳಿ ಇವು ಅನೇಕ ಸಂಸ್ಥೆಗಳ ಹೆಸರನ್ನು ಎತ್ಕೊಂಡೇ ಮಾಡಿವೆ ಇವು. ಇದು ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಈ ಕಥೆ? ನಾವು ಭ್ರಷ್ಟಾಚಾರ ಮಾಡಲ್ಲ, ನಾವು ಬಿಸ್ನೆಸ್ ಮಾಡಲ್ಲ, ದೇಶ ಪ್ರೇಮ, ದೇಶ ಆಯ್ತಲ್ಲ. ಒಂದು ಎಲೆಕ್ಟ್ರಾಲ್ ಬಾಂಡ್ಗೆ ನಿಮ್ಮ ಬಳಿ ಉತ್ತರ ಇಲ್ಲ, ಒಂದೇ ಒಂದು ಎಲೆಕ್ಟ್ರಾಲ್ ಬಾಂಡ್ಗೆ ಉತ್ತರ ಇಲ್ಲ. ಪರದಾಡ್ತಾ ಇದ್ದೀರಿ. ಈಗ ಬೇರೆ ಪಾರ್ಟಿನೂ ಕೇಳಿದೆ, ನಟರಾಜ್ ಗೌಡ್ರನ್ನೂ ಕೇಳಿದ್ದೀನಿ, ಅಶೋಕನ್ನು ಕೇಳಿದ್ದೀನಿ, ನಿಮ್ಗೇನಾದರೂ ಯಾರು ನಿಮ್ಗೆ ಹಣ ಕೊಟ್ಟರು ಅಂತ ನಿಮ್ಗೆ ನೀವು ಹೇಳೋಕ್ಕೆ ನೀವು ರೆಡಿ ಇದ್ದೀರಾ? ಅಯ್ಯೋ ಸ್ವಾಮಿ, ಅವ್ರು ಯಾರು ಬೇಕಾದ್ರೂ ಹೇಳಲಿ, ನಮ್ದು ಯಾರೂ ತಕರಾರಿಲ್ಲ ಅಂದಮೇಲೆ ಯಾಕೆ ಇಷ್ಟು ಒದ್ದಾಟ?